ನಿನ್ನೆ ರಾತ್ರಿ ಯಾವನ ಅಯೋಗ್ಯ ಕುಡಿದು ಒಂದ್ ಬಾಟ್ಲ್ ಎಷ್ಟು ಹೋಗ್ಬಿಟ್ಟಿರ್ತಾನೆ, ಅದರದ್ದು ಪೀಸ್ಗಳೆಲ್ಲ ಬಿದ್ದಿರುತ್ತೆ, ನಿಮ್ ಕಾಲ್ ಬಕ್ಕೊಂಡ್ಬಿಡುತ್ತೆ. ನಾನು ಸದ್ಗುಣ ಸಂಪನ್ನ, ಎಲೆ ಗಾಜಿನ ಚೂರೆ, ಹೊರಗೆ ಬಾ ಅಂದ್ರೆ ಬರುತ್ತಾ? ಮತ್ತೆ ಗಟ್ಟಿ ಮಾತಾಡೋದು, ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳೋದು, ಸ್ವಲ್ಪ ಹಾರ್ಷ್ ಆಗಿ ಹೇಳುವಂಥದ್ದು ಬೇಕು. ಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ದಿನಾ ಶೂ ಹಾಕೊಂಡು ಹೋಗೋರು ಎಲ್ಲೋ ಮನೆ ಮುಂದೆ ನಿಂತಿರ್ತೀರಿ ಅಂತ ಇಟ್ಕೊಳ್ಳೋಣ, ಗಾಳಿ ಸೇವನೆನೋ ಸ್ನೇಹಿಗೆ ಯಾರು ಆಟ ಆಡ್ತಿರೋದು ನೋಡೋಣ ಅಂತ ನಾನ್ ಬಂದ್ಬಿಟ್ಟೆ ಅಂತ ಇಟ್ಕೊಳ್ಳೋಣ. ಮನೆ ಮುಂದೆ ನಾನು ನೀವು ನೋಡ್ತೀನಿ, ನಿಮ್ಮನ್ನು ನೋಡ್ತೀನಿ, ನೀವು ಬರ್ತೀರಿ, ಅಯ್ಯೋ ಬಂದಿದ್ದಾರಲ್ಲ ಗುರುತು ಪರಿಸ್ಥಿತಿ ಇರೋರು ಅಂತ ಚಪ್ಪಲಿ ಶೂ ಏನು ಹಾಕೊಳ್ಳದಲ್ಲೇ ಮನೆಯಿಂದ ಹೊರಗೆ ಬಂದ್ಬಿಡ್ತೀರಿ ಅಂತ ಇಟ್ಕೊಳ್ಳೋಣ. ನಿನ್ನೆ ರಾತ್ರಿ ಯಾವನ ಅಯೋಗ್ಯ ಕುಡಿದು ಒಂದ್ ಬಾಟ್ಲ್ ಎಷ್ಟು ಹೋಗ್ಬಿಟ್ಟಿರ್ತಾನೆ, ಅದರದ್ದು ಪೀಸ್ಗಳೆಲ್ಲ ಬಿದ್ದಿರುತ್ತೆ, ನಿಮ್ ಕಾಲ್ ಬಕ್ಕೊಂಡ್ಬಿಡುತ್ತೆ. ನನ್ನ ನೋಡೋ ಬರದಲ್ಲಿ ಚಪ್ಪಲಿ ಶೂ ಹಾಕೊಳ್ಳದಲ್ಲೇ ಬಂದಿದ್ದು ಕಾಲ್ ಬಕ್ಕೊಂಡ್ಬಿಡ್ತು. ಅಯ್ಯೋ ನಾನು ಯಾವಾಗ್ಲೂ ಶೂ ಚಪ್ಪಲಿ ಹಾಕೊಂಡೋಗೋನು, ಇವತ್ತೊಂದಿನ ಹಿಂಗಾಗೋಗ್ಬಿಡ್ತು. ನಾನು ಸದ್ಗುಣ ಸಂಪನ್ನ, ಎಲೆ ಗಾಜಿನ ಚೂರೆ, ಹೊರಗೆ ಬಾ ಅಂದ್ರೆ ಬರುತ್ತಾ? ಇನ್ನೊಂದು ಸೂಜಿ ಹಾಕ್ಬೇಕು, ಬೆದಕ್ಬೇಕು, ಕಿತ್ ಬಿಸಾಕ್ಬಿಡ್ಬೇಕು, ಒಂದಷ್ಟು ರಕ್ತ ಬರುತ್ತೆ, ಮ್ಯಾಟ್ರ್ ಅಲ್ಲಿಗೆ ಸೆಟ್ಲು, ಎಕ್ಕುಟ್ಟೋಯ್ತು ಅಂತ ಇಟ್ಕೊಳ್ಳೋಣ. It may reach up to the gangrene and one may lose the life. So, spark neglected burns the house ಅಂತ ಒಂದು ಪಾಠ ಇತ್ತು ನಮ್ದು ಇಂಗ್ಲಿಷ್ ನಲ್ಲಿ. A stitch in time saves the nine ಅಂತ ಇಂಗ್ಲಿಷ್ ಗಾದೆ. ಸ್ಟಿಚ್ ಇನ್ ಟೈಮ್ ಸೇವ್ಸ್ ದಿ ನೈನ್ ಅಂತ. ಸೊ ಈ ಸಂದರ್ಭದಲ್ಲಿ ಬಿಸಿ ಮಾಡಿದ್ದಾಗ ನಾವು ತಟ್ಟದೆ ಹೋದ್ರೆ 2 weeks in the common parlance of the High Court is 10 years. 2012 ಅಲ್ಲಿ 2011 ಅಲ್ಲಿ 2 weeks ಅಂತ ಅಡ್ಜನ್ ಆಗಿದ್ದು, being listed before this court only in 2023 September. Am I wrong in saying 2 weeks is equal to 10 years? So ಅದ್ ಬಂದಾಗ ಹಿಡ್ದಾಗ ಮಾಡ್ಬಿಟ್ರೆ ಆಗತ್ತೆ. ಎಷ್ಟೋ ಜನ ಬೆಳಗ್ಗೆ ಬರ್ತಾ ಇದಾರೆ, ಇಲ್ಲೆಲ್ಲ ಬೇಗ ತೀರ್ಮಾನ ಆಗ್ತಾ ಇದೆ ಅಂತ ತಿಳ್ಕೊಂಡು ನಮ್ದು ತಗೊಳ್ಳಿ. 2006-7 ಮೆಮೊ ತಗೊಂಡ್ಬಂದ್ರೆ ಹೇಳ್ತಾ ಇದ್ದೀನಿ. ಇವನ್ 8 ಕೂಡ ಓಕೆ ಅಂತ ಹೇಳ್ತಾ ಇದೀನಿ. 9 ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ಬೇಡಪ್ಪ ಅಂತ ಹೇಳ್ತಾ ಇದೀನಿ. ಅವರೆಲ್ಲ ಬೇಜಾರು ಪಟ್ಕೊಂಡು ಹೋಗ್ತಾರೆ, ಏನು 9ನೇ ಇಸ್ವಿದೆ ತಗೊಳಲ್ಲ. 6ನೇ ಇಸ್ವಿದೆ ಅಲ್ಲ, 5ನೇ ಇಸ್ವಿದೆ ಮುಗಿಯಲ್ಲ, ಇನ್ನು 6ನೇ ಇಸ್ವಿದಲ್ಲಿ ಮಾಡೋದು ನಾನು. ಆಗ ಅಷ್ಟು ಮಾಡೋಣ. ಹಳಬ್ರು ಜಾಗ ಬಿಟ್ಕೊಟ್ರೆ ಹೊಸಬ್ರಿಗೆ ಜಾಗ ಆಗತ್ತೆ. ನೋ ಕೇಸ್ ಬಿಕಮ್, ಈಗ ಏನಾಗಿದೆ ನಮ್ಮಲ್ಲಿ ಅಂದ್ರೆ, ನ್ಯೂ ಕೇಸ್ ಬಿಕಮ್ಸ್ ಓಲ್ಡ್, ನಾಟ್ ಬಿಕಾಸ್ ಇಟ್ ಇಸ್ ಓಲ್ಡ್ ಕೇಸ್, ಬಟ್ ಬಿಕಾಸ್ ಆಫ್ ದಿ ಓಲ್ಡ್ ಕೇಸ್ ಇಟ್ ಬಿಕಮ್ಸ್ ಓಲ್ಡ್. ವಾಟ್ ಟು ಡೂ? ದೇರ್ ಫೋರ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡೋಣ. ಆಗದೆ ಇಲ್ಲ, ನಾನೊಬ್ನೇ ಗುತ್ತಿಗೆ ತಗೊಂಡಿಲ್ಲ, ಎಲ್ಲ RFA ಮಾಡ್ಕೊಡ್ತೀನಿ ಅಂತ ಅಲ್ವಾ? What is permissible, what is available, what is in my limit, what is in my reach, I can always do. ಮಾಡಿಸ್ಬಿಡು. ಅದಾಗ್ಲಿಲ್ಲ ಅಂದ್ರೆ ಜಜ್ಮೆಂಟ್ ಬರೆಯೋಣ. ಇಟ್ಸ್ ಅ ಗುಡ್ ಜಜ್ಮೆಂಟ್ ಟು ಬಿ ರಿಟರ್ನ್. ಎಸ್ ದಿನೇಶ್ ರಾವ್. ಏನಾಯ್ತು ಇದಮ್ಮ? ಎಲ್ಲಪ್ಪ ಪೂರ್ತಿ ಹೆಗಡೆ ಎಲ್ಲಿ ತಹಶೀಲ್ದಾರರು? ನೀವೇ ಕಳಿಸ್ಬಿಟ್ರ ಬೇಡ ಹೋಗು ಅಂತ? ಯಾರು ಪಾಪ DC ಅವರು ಬಂದಿದಾರ? ಇಲ್ಲಿ ಬಂದಿದಾರ ಅಂದೆ? ಹಂಗಾರೆ ನೀವೇ ಬೆಲೆ ಕೊಟ್ಟು ಬರ್ಬೇಡ ಅಂತ ಹೇಳಿದೀನಿ. ಆಲ್ ರೈಟ್, ವೆನ್ ಯು ಸೊ ನೆನ್ನೆ ನೀವ್ ಹೇಳ್ದಂಗಿಲ್ಲ. ಸೊ ಜಾಗ ಕಳೆದಿಲ್ಲ. ಆಯ್ತು, ಎರಡನ್ನು ಮಾಡ್ಕೊಡಿ. ಶ್ರೀ ಸ್ಫೂರ್ತಿ ಹೆಗಡೆ, ಲರ್ನೆಡ್ ಕೌನ್ಸಿಲ್ ಫಾರ್ ಲರ್ನೆಡ್ ಅಡ್ವೊಕೇಟ್, ಅಡಿಷನಲ್
government HCGP seeks short accommodation to furnish the records as ordered by this court by order dated so and so. Costa. Deal with this matter on 22nd September. ಹುಡುಕ್ಸಿ ನಿಮಗ್ ಬಿಟ್ಟಿದ್ದು ನನ್ನನ್ನೆಲ್ಲ ಯಾಕೆ ಕೇಳ್ತೀರಾ? ನಿಮ್ ಕೈಲಿ ಆಗಲ್ಲ ಅಂತ ಹೇಳಿ ನಾವ್ ಬೇಕಾದ್ರೆ ಅರ್ಧ ಗಂಟೆಯಲ್ಲಿ ತರಿಸ್ತೀವಿ. ನಿಮ್ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ನಾವ್ ಆಮೇಲೆ ತರಿಸ್ತೀವಿ. ಆಲ್ರೈಟ್ ಮುಗಿತಪ್ಪ. ಅವರು ಇಲ್ವಲ್ಲ ಕನೆಕ್ಟೆಡ್ ಅಲ್ಲೂ 1% ಅಂತ ತಗೊಳ್ಬೇಕು. ಕನೆಕ್ಟೆಡ್ ಜನಾರ್ದನೂ ಇಲ್ಲ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ ನಾನು ತರಿಸ್ತೀನಿ. ಇಲ್ಲಿ ಕೆನ್ನೆ ಎಲ್ಲ ಸಿಗುತ್ತೆ ನಿಮ್ಗೆ. ಅದು ಹೇಳಿದ್ನ ತಾನೇ ಕತೆ ಧಾರವಾಡದ್ದು. ಗೆದ್ಲುಳ ಹಂಗೆ ವಾಪಸ್ ಕೊಟ್ಟಿದ್ದು ಫೈಲ್ನ. ಹೇಳಿದ್ನೋ ಇಲ್ಲೋ? ಹಂಗೆ ಬರುತ್ತೆಲ್ಲ. ನಮ್ ಸರ್ಕಾರ ಯಾವಾಗ್ಲೂ ಅಷ್ಟೇ ಸ್ವಲ್ಪ ನಿಷ್ಕ್ರಿಯ, ಗೊತ್ತಾಯ್ತಲ್ಲ. ಅದಕ್ಕೆ ಅವಾಗವಾಗ ಒಂಚೂರು ಮಾಡ್ತಾ ಇರ್ಬೇಕು, ಗೊತ್ತಾಯ್ತಲ್ಲ. ಅವಾಗ್ಲೇ ಅದ್ ಎಚ್ಚೆತ್ಕೊಳ್ಳು. ಇಲ್ಲದೆ ಹೋದ್ರೆ ತೂಕಡ್ಸೋರ್ಗೆ ಹಾಸಿಗೆ ಹಾಸ್ಕೊಟ್ಟಂಗ ಆಗತ್ತೆ. ಎಸ್ ಪ್ಲೀಸ್. ಏನ್ ಚಂದ್ರಚೂಡು 52ನ ಯಾವ್ದು? ಅದಾಯ್ತು. ಅವ್ರು ಮಾಡಲ್ಲ ಅಂತ ಹೇಳಿದ್ರು ನಿಮ್ ಹುಡ್ಗ. ನಾನೇನ್ ಮಾಡ್ಲಿ? ಪಾರ್ಟೆಡ್ ಮ್ಯಾಟ್ರ್ ಕಣಪ್ಪ, ಆರ್ಗ್ಯುಮೆಂಟ್ ಮಾಡು ಅಂತ ಹೇಳ್ದೆ ಹುಡ್ಗ. ಆಯ್ತು. ಅದ್ ಏನ್ ಮಾಡಕ್ ಬರುತ್ತೆ? ಅವ್ರು ಮಾಡಲ್ಲ ಅಂತ ನನ್ಗೆ ಅದನ್ನ ಕೊನೆಗೆ ಅದನ್ನ ಬರ್ದೋಗ್ಬೇಟೆ. ಫೇಸ್ ಟು ಆರ್ಗ್ಯೂ ಅಂತ ಹುಡುಗನ ಹೆಸರು ಹಾಕೊಂಡು. ಆಲ್ ರೈಟ್. ಅದು 52 ನಲ್ಲಿ ಡಿಸ್ಕಸ್ ನಾನ್ ಪ್ರಾಸಿಕ್ಯೂಷನ್ ಮಾಡಿದೀನಿ ಮಧ್ಯಾಹ್ನ. ಅಟ್ ದಿ ರಿಕ್ವೆಸ್ಟ್ ಆಫ್ ಶ್ರೀ MB ಚಂದ್ರಚೂಡ್ ರಿಲೀಸ್ ದಿಸ್ ಮ್ಯಾಟರ್ ಆನ್ 25/9. ಆಯ್ತಾಯ್ತು. ಏನ್ ಮಾಡಕ್ಕಾಗತ್ತೆ? ಒಳ್ಳೆ ಚೆನ್ನಾಗಾಯ್ತಲ್ಲ. ಓಲ್ಡ್ ಮ್ಯಾಟ್ರ್ ಇದೆ. 23 ನಾನು ಡಿಸ್ಮಿಸ್ ಮಾಡಿದ್ರೆ ನೀವು ಬೇಜಾರು ಮಾಡ್ಕೊಳ್ಳೋದು ಕರೆಕ್ಟ್. 2006, 7, 8 ಮಾಡದೆ ಹೋದ್ರೆ ಹೆಂಗಾಗತ್ತೆ? We must insist and then get it done. Otherwise, it will not. Dismiss for non-prosecution ಮಾಡೋದು ನನಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ. Yes, please.